ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಿ, ದಯಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ದಯಮಾಡಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಅಗತ್ಯ ಇದೆ, ತುಂಬ ಅಂದರೆ ತುಂಬ ಅಗತ್ಯ ಇದೆ. ದಯಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ನಮ್ಮಂಥ ಸಣ್ಣ ಪುಟ್ಟ ಯೂಟ್ಯೂಬರ್ಸ್ನ ದಯಮಾಡಿ ಸಪೋರ್ಟ್ ಮಾಡಿ. ಮನೆಯಲ್ಲಿ 2 ಪದಾರ್ಥಗಳಿದ್ದರೆ ಸಾಕು, ಈವ್ನಿಂಗ್ ಸ್ನ್ಯಾಕ್ಸ್ ರೆಡಿಯಾಗುತ್ತೆ. ಏನು ಅಂದರೆ ಬ್ರೆಡ್ ಮತ್ತು ಆಲೂಗಡ್ಡೆ. ಸೊ ಈ 2 ಇಂಗ್ರೀಡಿಯೆಂಟ್ಸಿಂದ ಆಲೂ ಬ್ರೆಡ್ ಸ್ಟಫಿಂಗ್ ಮಾಡೋಣ. ಹೇಗೆ ಅಂತ ನೋಡೋಣ ಬನ್ನಿ. ಮೊದಲು ಒಂದೆರಡು ಆಲೂಗಡ್ಡೆ ಬೇಯಿಸಿ ತಗೊಳ್ಳಿ, ಮತ್ತು ಒಂದೆರಡು ಈರುಳ್ಳಿ ಕಟ್ ಮಾಡಿ ತಗೊಳ್ಳಿ. ಆಲೂಗಡ್ಡೆ, ಈರುಳ್ಳಿ ಮತ್ತು ಗರಂ ಮಸಾಲ, ಒಂದು ಚಿಟಿಕೆ ಅರಿಶಿನ ಪುಡಿ, ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಸೊ ಇಷ್ಟನ್ನು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ನಾನು ಉಂಡೆ ಮಾಡ್ತಿದ್ದೀನಲ್ಲ, ಸೊ ಆ ಥರ ಉಂಡೆ ಇಟ್ಕೊಳ್ಳಿ. ಮತ್ತು ಬ್ರೆಡ್ ಈ ಥರ ತೊಗೊಂಡು ಆ ಬ್ರೆಡ್ ಎಡ್ಜಸ್ನೆಲ್ಲ ಈ ಥರ ಕಟ್ ಮಾಡ್ಕೊಳ್ಳಿ. ಸೊ ಒಂದು ಬೌಲಲ್ಲಿ ನೀರು ತಗೊಂಡು ಸ್ವಲ್ಪ ಡಿಪ್ ಮಾಡ್ಕೊಳ್ಳಿ. ನೀರಲ್ಲಿ ಡಿಪ್ ಮಾಡಿ ಮತ್ತು ಚೆನ್ನಾಗಿ ಈ ಥರ ನೀರೆಲ್ಲ ಪ್ರೆಸ್ ಮಾಡ್ಕೊಳ್ಳಿ. ನೀರೆಲ್ಲ ಆಚೆ ಹೋಗಬೇಕು. ಸೊ ಆ ಥರ ಎಲ್ಲ ಪ್ರೆಸ್ ಮಾಡ್ಕೊಳ್ಳಿ. ಅದಕ್ಕೆ ನಾವು ಆವಾಗಲೇ ಎಲ್ಲ ಮಿಕ್ಸ್ ಮಾಡಿಕೊಂಡು ಉಂಡೆ ಮಾಡಿ ಇಟ್ಕೊಂಡಿದ್ವಲ್ಲ, ಸೊ ಅದನ್ನು ಅದರೊಳಗಡೆ ಇಟ್ಟು ಬ್ರೆಡ್ಡಲ್ಲಿ ಎಲ್ಲ ಸ್ಟಫಿಂಗ್ ಮಾಡಬೇಕು. ನೀಟಾಗಿ ಸ್ಟಫ್ ಮಾಡಬೇಕು. ನೋಡಿ ಈ ಥರ ಎಲ್ಲ ಸ್ಟಫ್ ಮಾಡಿಕೊಂಡು, ಸೊ ಈಗ ಎಣ್ಣೆ ಕಾಯೋಕ್ಕಿಡೋಣ. ಮೀಡಿಯಮ್ ಫ್ಲೇಮಲ್ಲೇ ಎಣ್ಣೆ ಕಾಯಬೇಕು. ಈ ಥರ ಒಂದಾದಮೇಲೆ ಒಂದು ಎಣ್ಣೆಗೆ ಹಾಕ್ಕೊಳ್ತಾ ಬರೋಣ. ಜಾಸ್ತಿ ಹೊತ್ತೇನು ಬೇಡ, ಒಂದು 4 to 5 ಮಿನಿಟ್ಸ್ ಸಾಕು. ತುಂಬಾ ಚೆನ್ನಾಗಿ ಕಲರ್ ಬರುತ್ತೆ, ತುಂಬಾ ಚೆನ್ನಾಗಾಗುತ್ತೆ, ತುಂಬಾ ಟೇಸ್ಟಿಯಾಗೂ ಇರುತ್ತೆ. ಸೊ ಒಂದು ಸಲ ಟ್ರೈ ಮಾಡಿ ನೋಡಿ. ಈವ್ನಿಂಗ್ ಸ್ನ್ಯಾಕ್ಗೆ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಬೇಕ್ರಿಯಲ್ಲಿ ಆ ಥರ ಎಲ್ಲ ತೊಗೊಟ್ಟು ಮಾಡಿ ಕೊಟ್ಟರೆ ಮಕ್ಕಳಿಗೂ ಖುಷಿಯಾಗುತ್ತೆ. ಮನೆಯಲ್ಲೇ ಹೈಜಿನಿಕ್ಕಾಗಿ. ಸೊ ಒಂದು ಸಲ ಟ್ರೈ ಮಾಡಿ ನೋಡಿ ಮನೆಯಲ್ಲಿ, ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಎಲ್ಲ ರೆಡಿ ಆಯಿತು. ನೋಡಿ ಆ ಕ್ರಿಸ್ಪಿನೆಸ್ ಎಷ್ಟು ಚೆನ್ನಾಗಿದೆ, ಕ್ರಿಸ್ಪಿಯಾಗಿ ಮತ್ತು ಒಳಗಡೆ ಜ್ಯೂಸಿಯಾಗಿ ತುಂಬಾ ಚೆನ್ನಾಗಿ ಬಂದಿದೆ. ಕಟ್ ಮಾಡಿ ನೋಡೋಣ ಈಗ ಹೆಂಗೆ ಆಗಿದೆ ಅಂತ. ಸೊ ನೋಡಿ, ನೀವೇ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ವಿಡಿಯೋ ನೋಡ್ತಿರುವಂಥ ಎಲ್ಲರಿಗೂ ತುಂಬ ಧನ್ಯವಾದಗಳು. ದಯಮಾಡಿ ನಮಗೆ ಸಪೋರ್ಟ್ ಮಾಡಿ. ಸೊ ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ನಮಸ್ಕಾರ.